ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ MGN ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಪ್ರತಿ ತಿಂಗಳು 2,000 ರೂಪಾಯಿ ಯಾವ ರೀತಿ ಬರ್ತಾ ಇದೆ ಮಹಿಳೆಯರಿಗೆ, ಅದೇ ರೀತಿಯಾಗಿ ಗಂಡಸರಿಗೂ ಅಂದ್ರೆ ಪುರುಷರಿಗೂ ಕೂಡ ಪ್ರತಿ ತಿಂಗಳು 2,000 ರೂಪಾಯಿ ಕೊಡಬೇಕು ಅನ್ನುವಂತಹ ಚರ್ಚೆ ನಡೀತಾ ಇದೆ. ಈ ಒಂದು ಚರ್ಚೆ ಮಾಡ್ತಾ ಇರುವಂತದ್ದು ಅಥವಾ ಈ ಒಂದು ಹೇಳಿಕೆಯನ್ನು ಕೊಟ್ಟಿರುವಂತದ್ದು ಬೇರೆ ಯಾರು ಅಲ್ಲ, ಸ್ವತಃ ಕಾಂಗ್ರೆಸ್ ಪಕ್ಷದ ಶಾಸಕರೇ. ಹಾಗಾದ್ರೆ ಈ ಒಂದು ಯೋಜನೆ ಯಾವಾಗ ಜಾರಿಗೆ ಬರುತ್ತೆ, ಇಲ್ಲಿ ಕಾಂಗ್ರೆಸ್ ಪಕ್ಷದ ಶಾಸಕರ ಮನವಿ ಏನು, ಸರ್ಕಾರಕ್ಕೆ ಮನವಿ ಏನು, ಅಷ್ಟಕ್ಕೂ ಇಲ್ಲಿ ಕಾಂಗ್ರೆಸ್ ಪಕ್ಷದ ಶಾಸಕರು ಏನ್ ಹೇಳಿದ್ದಾರೆ, ಇದ್ರ ಬಗ್ಗೆ ನಿಮಗೆ ಕಂಪ್ಲೀಟ್ ಆಗಿರುವಂತಹ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ವಿಡಿಯೋವನ್ನ ಕೊನೆವರೆಗೂ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಇಲ್ಲಿ ಇದರ ಜೊತೆಯಲ್ಲಿ ಇನ್ನೊಂದು ಬಿಗ್ ನ್ಯೂಸ್ ಇರುವಂತದ್ದು ಏನು ಅಂದ್ರೆ, ಇಲ್ಲಿ ಜನಸಾಮಾನ್ಯರಿಗೆ ಮತ್ತೊಂದು ಬೆಲೆಯ ಹೊರೆ ಅಂತಾನೆ ಹೇಳ್ಬೋದು. ಏನು ಅಂದ್ರೆ ಹಾಲಿನ ದರವನ್ನ ಹೆಚ್ಚಿಗೆ ಮಾಡಿದ್ದಾರೆ. ಎಷ್ಟು ಹೆಚ್ಚಿಗೆ ಮಾಡಿದ್ದಾರೆ ಅನ್ನುವಂತ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಮತ್ತೆ ಇದರಲ್ಲಿ ರೈತರಿಗೆ ಹೋಗುತ್ತಾ, ಈ ಒಂದು ಬೆಲೆ ಹೆಚ್ಚಿಗೆ ಮಾಡಿರುವಂತದ್ದು ರೈತರಿಗೆ ಹೋಗುತ್ತಾ ಅಥವಾ ಒಕ್ಕೂಟಕ್ಕೆ ಹೋಗುತ್ತಾ ಅನ್ನುವಂತಹ ಮಾಹಿತಿಯನ್ನು ಕೂಡ ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಓಕೆ ಸ್ನೇಹಿತರೆ, ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ 2,000 ರೂಪಾಯಿ ಗಂಡಸರಿಗೂ ಕೂಡ ಕೊಡುವಂತಹ ಈ ವಿಷಯದ ಬಗ್ಗೆ ನೋಡೋದಾದ್ರೆ, ಇದನ್ನ ಹೇಳಿರುವಂತದ್ದು ಸ್ವತಃ ಕಾಂಗ್ರೆಸ್ ಪಕ್ಷದ ಶಾಸಕರಾಗಿರುವಂತಹ ಕುಣಿಗಲ್ ರಂಗನಾಥ್ ಅವರು. ಸೊ ವಿಧಾನಸಭೆ ಅಧಿವೇಶನದಲ್ಲಿ ಇದರ ಬಗ್ಗೆ ಚರ್ಚೆ ಆಯ್ತು, ಅಂದ್ರೆ ಅಫಿಷಿಯಲ್ ಆಗಿ ಚರ್ಚೆ ಆಗಿಲ್ಲ. ಇಲ್ಲಿ ವಿರೋಧ ಪಕ್ಷದವರು ಅಂದ್ರೆ ಬಿಜೆಪಿ ಪಕ್ಷದವರು ಸೊ 2,000 ರೂಪಾಯಿ ಕೊಡೋ ಬದಲು 5,000 ರೂಪಾಯಿ ಕೊಡಿ ಅಂತ ಒಂದು ವ್ಯಂಗ್ಯವಾಗಿ ಹೇಳಿದಾಗ, ಆಗ ಕುಣಿಗಲ್ ರಂಗನಾಥ್ ಅವರು ಕೊಡ್ತೀವಿ 2028ಕ್ಕೆ ನಾವೇನಾದ್ರೂ ಅಧಿಕಾರಕ್ಕೆ ಬಂದ್ರೆ ಖಂಡಿತವಾಗ್ಲೂ ನಾವು 4,000 ರೂಪಾಯಿನ ಕೊಡ್ತೀವಿ ಅಂತ ಹೇಳಿದ್ರು. ಅದಾದ್ಮೇಲೆ ಅವರು ಅಧಿವೇಶನವನ್ನ ಮುಗಿಸ್ಕೊಂಡು ಬಂದು ಈಚೆ ಬಂದ ನಂತರ ಒಂದು ಮಾಧ್ಯಮಕ್ಕೆ ತಿಳಿಸಿದಂತಹ ಮಾಹಿತಿ ಇದು. ಏನು ಅಂದ್ರೆ, ನಾವೇನಾದ್ರೂ 2028ಕ್ಕೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ್ರೆ, ಅಂದ್ರೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಗಂಡಸರಿಗೆ 2,000 ರೂಪಾಯಿ, ಹೆಂಗಸರಿಗೆ ಅಂದ್ರೆ ಮಹಿಳೆಯರಿಗೆ 2,000 ರೂಪಾಯಿ ಕೊಡ್ಬೇಕು ಅನ್ನುವಂತಹ ಆಲೋಚನೆಯನ್ನ ನಾವು ಮಾಡ್ತಾ ಇದ್ದೀವಿ. ಅದರ ಬಗ್ಗೆ ಅದರ ಪರ ನಾವು ಧ್ವನಿ ಮಾಡ್ತೀವಿ ಅನ್ನುವಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸೊ 2028ಕ್ಕೆ ಕಾಂಗ್ರೆಸ್ ಪಕ್ಷ ಏನಾದ್ರು ಅಧಿಕಾರಕ್ಕೆ ಬಂದ್ರೆ 4,000 ರೂಪಾಯಿ ಕೊಡ್ಬೇಕು ಅಂತ ನಾವು ಮನವಿಯನ್ನ ಮಾಡ್ತೀವಿ. DK ಶಿವಕುಮಾರ್ ಅವರಿಗೆ, ಹಾಗೇನೆ CM ಆದಂತಹ ಸಿದ್ದರಾಮಯ್ಯ ಅವರಿಗೆ ನಾವು ಮನವಿಯನ್ನ ಮಾಡ್ತೀವಿ. ನಾನು ಮಾತಾಡ್ತಿರೋದು 2028ನೇ ಚುನಾವಣೆ ನಂತರ. ಇವತ್ತೇನು 4 ಲಕ್ಷ ಇದೆ, ಅವತ್ತಿನ ದಿನ 8 ಲಕ್ಷ ಆಗಿದೆ ಅಂತ ಬಜೆಟ್ ಆಯವ್ಯಯ. ಅಂತ ಸಂದರ್ಭದಲ್ಲಿ ಬಡವರಿಗೆ ನಾವೇನು 2,000 ಕೊಡ್ತಾ ಇದ್ದೇವೆ, ಅವತ್ತಿನ ದಿನ ಗಂಡಸಿಗೆ 2,000, ಹೆಂಗಸಿಗೆ 2,000, ಒಂದು ಕುಟುಂಬಕ್ಕೆ 4,000 ಯಾಕೆ ಕೊಡಬಾರ್ದು ಅನ್ನೋದು ಚಿಂತನೆ ಆಲೋಚನೆ ಮಾಡಬೇಕಾಗಿರುತ್ತದೆ. ನಮ್ಮ ಪಕ್ಷದಲ್ಲಿ ನಾನು ಅದ್ರ ಬಗ್ಗೆ ಧ್ವನಿ ಎತ್ತುತ್ತೇನೆ ಅನ್ನೋ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಆ ಕಾರಣಕ್ಕೋಸ್ಕರ ಮುಂದೆ 2028 ಚುನಾವಣೆ ನಂತರ ಕಾಂಗ್ರೆಸ್ ಪಕ್ಷ ಬಂದಂತ ಸಂದರ್ಭದಲ್ಲಿ ನಮ್ಮ ಮಾನ್ಯ ಅಧ್ಯಕ್ಷರಾದ DK ಶಿವಕುಮಾರ್ ಸಾಹೇಬರು 4,000 ಮಾಡಬೇಕು ಅನ್ನೋದನ್ನ ನಾನು ಒತ್ತಾಯ ಮಾಡ್ತೇನೆ, ಆಗ್ರಹ ಮಾಡ್ತೇನೆ ಅನ್ನೋ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಸೊ ಹಳ್ಳಿ ಕಡೆಗಳಲ್ಲಿ ಇದರ ಉಪಯೋಗ ಜಾಸ್ತಿ ಇದೆ. ಸೊ ಹಾಗಾಗಿ ಇದನ್ನ ಕೊಡೋದ್ರಿಂದ ಬಡ ಜನರಿಗೆ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಗಂಡಸರಿಗೂ ಕೂಡ 2,000 ರೂಪಾಯಿ, ಹಾಗೇನೆ ಮಹಿಳೆಯರಿಗೂ ಕೂಡ 2,000 ರೂಪಾಯಿ, ಟೋಟಲ್ ಆಗಿ 4,000 ರೂಪಾಯಿ ಕೊಡುವಂತಹ ಒಂದು ಯೋಜನೆಯಲ್ಲಿ ಇದೀವಿ. 2028ಕ್ಕೆ ನಾವೇ ಮತ್ತೆ ಅಧಿಕಾರಕ್ಕೆ ಬಂದ್ರೆ ಖಂಡಿತವಾಗ್ಲೂ ಇದರ ಬಗ್ಗೆ ನಾನು ಪರವಾಗಿ ನಿಲ್ತೀನಿ, ಇದನ್ನ ಕೊಡ್ಬೇಕು ಅನ್ನುವಂತಹ ಒಂದು ಪರವಾಗಿ ನಾನು ಧ್ವನಿ ಎತ್ತುತ್ತೀನಿ ಅಂತ ಕುಣಿಗಲ್ ರಂಗನಾಥ್ ಅವರು ಮಾಧ್ಯಮಕ್ಕೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇದು ಸದ್ಯಕ್ಕೆ ಕೊಡ್ತಾ ಇಲ್ಲ ಅಥವಾ ಸದ್ಯಕ್ಕೆ ಜಾರಿ ಆಗ್ತಾ ಇಲ್ಲ. ಇದು ಯಾವುದೇ ಅಧಿಕೃತ ಮಾಹಿತಿ ಅಲ್ಲ, ಜಸ್ಟ್ ಅವರು ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಬಟ್ ಇನ್ನು ಯಾವುದು ಕೂಡ ಅಧಿಕೃತ ಮಾಹಿತಿ ಅಲ್ಲ ಅಥವಾ ಅಧಿಕೃತವಾಗಿ ಹೇಳಿಕೆ, ಅಧಿಕೃತವಾಗಿ ಘೋಷಣೆಯನ್ನು ಅವರು ಮಾಡಿಲ್ಲ. ಏನೇ ಚರ್ಚೆ ಆಗ್ಬೇಕಾದ್ರೂ CM ಸಮ್ಮುಖದಲ್ಲಿ ಅದು ಚರ್ಚೆ ಆಗ್ಬೇಕು, ಅಧಿಕೃತವಾಗಿ ಘೋಷಣೆ ಆಗ್ಬೇಕು, ಅನಂತರವೇ ಅದು ಜಾರಿಗೆ ಬರುತ್ತೆ. ಸೊ ಶಾಸಕರು ಹೇಳಿದದ್ನ ಮಾತ್ರಕ್ಕೆ, ಮನವಿಯನ್ನ ಮಾಡ್ತೀನಿ ಅಂತ ಮಾತ್ರಕ್ಕೆ ಇಲ್ಲಿ ಆ ಒಂದು ಯೋಜನೆ ಆಗಿರ್ಬೋದು ಅಥವಾ ಅದನ್ನ ಎಕ್ಸ್ಟೆಂಡ್ ಮಾಡುವಂತದ್ದು ಜಾರಿಗೆ ಆಗೋದಿಲ್ಲ. ಸೊ ಹಾಗಾಗಿ ಯಾರು ಕೂಡ ತಲೆ ಕೆಡಿಸ್ಕೋಬೇಡಿ, ಇದನ್ನ ತುಂಬಾ ಜನ ಮಿಸ್ಗೈಡ್ ಮಾಡ್ತಾರೆ ನಿಮ್ಗೆ. ಸೊ ಹಾಗಾಗಿ ಇಲ್ಲಿ ನಿಮ್ಗೆ ಕ್ಲಾರಿಟಿ ಇರ್ಲಿ. 2028ಕ್ಕೆ ಅಧಿಕಾರಕ್ಕೆ ಬಂದ್ರೆ ಆವಾಗ ಮಾತಾಡ್ತೀವಿ ಅಂತ ಹೇಳಿದ್ದಾರೆ, ಕೊಡ್ತೀವಿ ಅಂತ ಹೇಳಿಲ್ಲ, ಅವಾಗ ಮಾತಾಡ್ತೀವಿ, ಮನವಿಯನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ಈಗ ಕೊಡ್ತಿರುವಂತದ್ದೇ ಕರೆಕ್ಟ್ ಆಗಿ ಕೊಡ್ತಿಲ್ಲ. ಇನ್ನು 2-3 ತಿಂಗಳ ಹಣವನ್ನ ಪೆಂಡಿಂಗ್ ಅನ್ನ ಉಳಿಸ್ಕೊಂಡಿದ್ದಾರೆ. ಇದನ್ನ ಕೊಡೋದಕ್ಕೆ ಸರ್ಕಾರ ಪರದಾಡ್ತಾ ಇದೆ. ಇನ್ನು 4,000 ರೂಪಾಯಿ ಕೊಟ್ರೆ ಇನ್ನು ಎಷ್ಟರ ಮಟ್ಟಿಗೆ ಬೆಲೆಯನ್ನು ಏರಿಕೆ ಮಾಡ್ತಾರೆ ಅನ್ನುವಂಥದ್ದೇ ಗೊತ್ತಿಲ್ಲ. ಸೊ ಹಾಗಾಗಿ ಯಾರು ಕೂಡ ಏನು ಡೌಟ್ ಇಟ್ಕೋಬೇಡಿ. ಇನ್ನ ಈ ಸದ್ಯಕ್ಕಂತೂ 4,000 ರೂಪಾಯಿ ಏರಿಕೆ ಆಗೋದಿಲ್ಲ. ಅವ್ರು ಹೇಳಿರುವಂತದ್ದು 2028ಕ್ಕೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ಇದ್ರ ಬಗ್ಗೆ ನಿಮ್ಗೆ ಕ್ಲಾರಿಫಿಕೇಶನ್ ಸಿಕ್ತು ಅಂತ ಅನ್ಕೊಳ್ತೀನಿ. ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಇರುವಂತಹ ಲೇಟೆಸ್ಟ್ ಅಪ್ಡೇಟ್ ಇದು. ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮುಖಾಂತರ ತಿಳಿಸಿ. ನೆಕ್ಸ್ಟ್ ವಿಷಯದ ಕಡೆ ನೋಡೋದಾದ್ರೆ, ಹಾಲಿನ ದರವನ್ನ, ನಂದಿನಿ ಹಾಲಿನ ದರವನ್ನ ಏರಿಕೆ ಮಾಡಿದ್ದಾರೆ. 1 ಲೀಟರ್ಗೆ 4 ರೂಪಾಯಿ ಹಣವನ್ನ ಏರಿಕೆ ಮಾಡಿದ್ದಾರೆ. ಸೊ ಇದು ಜನರಿಗೆ ಮತ್ತೊಂದು ಬರೆ ಎಳೆದಂತಾಗಿದೆ ಅಂತಾನೆ ಹೇಳ್ಬೋದು, ಮತ್ತೊಂದು ಹೊರೆ ಆಗಿದೆ ಅಂತಾನೆ ಹೇಳ್ಬೋದು. ಇದು ಸರ್ಕಾರಕ್ಕೆ ಅಲ್ಪ ಪ್ರಮಾಣದಲ್ಲಿ ಇರ್ಬೋದು, 4 ರೂಪಾಯಿ ಅವರಿಗೆ ಅಲ್ಪ ಪ್ರಮಾಣದಲ್ಲಿ ಇರ್ಬೋದು, ಆದ್ರೆ
ತಿಂಗಳಿಗೆ ಇದನ್ನ ಕಂಪೇರ್ ಮಾಡಿದ್ರೆ ಹೆಚ್ಚುವರಿ ಆಗುತ್ತೆ. ಸೊ ಒಂದು ಬಡವರ ಕುಟುಂಬಕ್ಕೆ ಇದು ಹೆಚ್ಚುವರಿ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ಹಾಗಾಗಿ 4 ರೂಪಾಯಿ 1 ಲೀಟರ್ಗೆ ಏರಿಕೆ ಮಾಡಿರೋದ್ರಿಂದ ಸೊ ಇದು ಜನರಿಗೆ ಭಾರಿ ಹೊರೆ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ಸೊ ಇದರ ಜೊತೆಯಲ್ಲಿ ಏನೋ ಹಾಲಿನ ಏರಿಕೆ ಆಯ್ತಲ್ಲ ಬಿಡುವಂತ ಆತರ ಬಿಡೋಕೆ ಆಗ್ತಿಲ್ಲ ಇಲ್ಲಿ. ಯಾಕೆಂದ್ರೆ ಪ್ರತಿಯೊಂದು ಬೆಲೆನೂ ಕೂಡ ಇಲ್ಲಿ ಏರಿಕೆಯನ್ನ ಮಾಡ್ತಾ ಇದ್ದಾರೆ. ಒಂದಲ್ಲ ಒಂದು ವಸ್ತುವಿನ ಬೆಲೆಯನ್ನು ಕೂಡ ಇಲ್ಲಿ ದಿನದಿಂದ ದಿನಕ್ಕೆ ಏರಿಕೆಯನ್ನ ಮಾಡ್ತಾ ಬರ್ತಾನೆ ಇದ್ದಾರೆ. ಸೊ ಹಾಗಾಗಿ ಇಲ್ಲಿ ಜನರಿಗೆ ಇಲ್ಲಿ ವಿಪರೀತವಾಗಿ ಆಕ್ರೋಶ ಬರ್ತಾ ಇರೋದಂತೂ ನಿಜ. ಸೊ ಸರ್ಕಾರದ ವಿರುದ್ಧ ಆಕ್ರೋಶ ಇರೋದಂತೂ ಕೂಡ ನಿಜ ಅಂತಾನೆ ಹೇಳ್ಬಹುದು. ಆದ್ರೆ ಸರ್ಕಾರಕ್ಕೆ ಯಾಕೆ ಜಾಸ್ತಿ ಮಾಡಿದ್ರಿ, ಏನಕ್ಕೆ ಬೆಲೆಯನ್ನು ಏರಿಕೆ ಮಾಡಿದ್ರಿ ಅಂತ ಕೇಳಿದ್ರೆ ಅವರು ಹೇಳುವಂತದ್ದು, ಇದು ರೈತರಿಗೆ ಸಂಪೂರ್ಣವಾಗಿ ರೈತರಿಗೆ ಈ ಒಂದು ಹಣ ಹೋಗುತ್ತೆ, ರೈತರಿಗೆ ಒಳ್ಳೇದಾಗ್ಲಿ, ರೈತರು ಕಷ್ಟದಲ್ಲಿದ್ದಾರೆ. ಸೊ ರೈತರು ಮನವಿಯನ್ನ ಮಾಡಿದ್ರು. ಸೊ ಹಾಗಾಗಿ ಈ ಒಂದು ಬೆಲೆಯನ್ನ ಏರಿಕೆ ಮಾಡಿದೀವಿ ಅಂತ ಸರ್ಕಾರ ಇದಕ್ಕೆ ಸ್ಪಷ್ಟನೆಯನ್ನ ಕೊಡ್ತಾ ಇದೆ. ಬಟ್ ಇದು ರೈತರಿಗೆ 100% ಅಂದ್ರೆ 4 ರೂಪಾಯಿ ಏರಿಕೆ ಮಾಡಿದ್ದಾರೆ. 4 ರೂಪಾಯಿ ಕೂಡ ಸಂಪೂರ್ಣವಾಗಿ ರೈತರಿಗೆ ಹೋದ್ರೆ ಒಳ್ಳೇದು. ಸೊ ಅಥವಾ ಒಕ್ಕೂಟಕ್ಕೆ ಬಳಸ್ಕೊಂಡು ಇನ್ನು ಉಳಿದಂತಹ ಹಣವನ್ನ ರೈತರಿಗೆ ಹೋದ್ರೆ ಅದು ಸರಿ ಇರೋದಿಲ್ಲ. ರೈತರಿಗೆ ಯೂಸ್ ಆಗ್ಲಿ ಅಂತ ಮಾಡಿರುವಂತಹ ಏರಿಕೆಯನ್ನ ಅಂದ್ರೆ ಆ ಒಂದು ಹಣವನ್ನ ರೈತರಿಗೆ ಸಂಪೂರ್ಣವಾಗಿ ಯೂಸ್ ಆಗ್ಲಿ ಅನ್ನುವಂಥದ್ದು ನಮ್ಮ ಒಂದು ಆಶಯ. ಇನ್ನು ಕೆಲವರು ಸರ್ಕಾರಕ್ಕೆ ಯಾವ ರೀತಿ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಅಂದ್ರೆ, ನೀವು ಹಾಲಿನ ಬೆಲೆಯನ್ನ ಜಾಸ್ತಿ ಮಾಡಿ ಅದರಿಂದ ಬರುವಂತಹ ಆದಾಯವನ್ನ ನೀವು ರೈತರಿಗೆ ಕೊಡೋ ಬದಲು ನೀವೇ ರೈತರಿಗೆ ಸಹಾಯಧನವನ್ನ ಕೊಡ್ಬೋದಲ್ಲ, ಪ್ರೋತ್ಸಾಹ ಧನವನ್ನ ಕೊಡ್ಬೋದಲ್ಲ, 1 ಲೀಟರ್ಗೆ ಇಷ್ಟಂತ ಸಹಾಯಧನ ಕೊಡ್ತಾ ಇದ್ದಾರೆ. ಬಟ್ ಈಗ ಪಾಕೆಟ್ ಹಾಲನ್ನ ಮಾರಾಟ ಮಾಡಿ ಅದರಿಂದ ಬಂದಂತಹ ಹಣವನ್ನ ನೀವು ರೈತರಿಗೆ ಕೊಡೋ ಬದಲು ನೀವೇ ಹಣವನ್ನ ಸರ್ಕಾರದಿಂದ ಕೊಡ್ಬೋದಲ್ವಾ, ಸಹಾಯಧನ ರೂಪದಲ್ಲಿ ಅಥವಾ ಪ್ರೋತ್ಸಾಹ ಧನ ರೂಪದಲ್ಲಿ ಕೊಡ್ಬೋದಲ್ವಾ ಅಂತ. ಸೊ ಈ ರೀತಿ ಆಗಿರುವಂತ ಪ್ರಶ್ನೆಯನ್ನು ಕೂಡ ಮಾಡ್ತಾ ಇದ್ರೆ ಸರ್ಕಾರಕ್ಕೆ. ಆ ಒಂದು ಹೊರೆಯನ್ನ ಜನರ ಮೇಲೆ ಏಕೆ ಆಗ್ತಾ ಇದ್ದೀರಾ ಅಂತ ಇಲ್ಲಿ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಬಟ್ ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನುವಂಥದ್ದು ಗೊತ್ತಿಲ್ಲ. ಬಟ್ ಇವತ್ತು ಸಚಿವ ಸಂಪುಟ ಸಭೆಯಲ್ಲಿ ಇದಕ್ಕೆ ಹಾಲಿನ ಬೆಲೆಯನ್ನು ಏರಿಕೆ ಮಾಡೋದಕ್ಕೆ ಇಲ್ಲಿ ಒಪ್ಪಿಗೆಯನ್ನ ಕೊಟ್ಟಿದ್ದಾರೆ. ಸೊ ಇದರಿಂದ ಎಫೆಕ್ಟ್ ಕೂಡ ಆಗಬಹುದು. ಯಾವ ರೀತಿ ಅಂದ್ರೆ, ಇಲ್ಲಿ ನಂದಿನಿ ಹಾಲಿನ ಮಾರಾಟನೂ ಕೂಡ ಕಡಿಮೆ ಆಗ್ಬಹುದು. ನಿಮ್ಗೆ ಗೊತ್ತಿದೆ, ಲಾಸ್ಟ್ ಟೈಮು ಮೆಟ್ರೋ ಬೆಲೆಯನ್ನು ಏರಿಕೆ ಮಾಡಿದ್ರು. ಆವಾಗ ಒಂದು 5ರಿಂದ 20% ಪ್ರಯಾಣಿಕರು ಸೊ ಆ ಮೆಟ್ರೋಗೆ ಬರೋದನ್ನೇ ನಿಲ್ಲಿಸ್ಬಿಟ್ರು. ಸೊ ಅದೇ ರೀತಿಯಾಗಿ ಇಲ್ಲೂ ಕೂಡ ಆಗ್ಬಹುದು. ಇಲ್ಲಿ ನಂದಿನಿ ಬ್ರ್ಯಾಂಡ್ ಬಿಟ್ರೆ ಬೇರೆ ಬ್ರ್ಯಾಂಡ್ಗಳು ಕೂಡ ಹಾಲು ಇದಾವೆ. ಜನರು ನಂದಿನಿ ಬ್ರ್ಯಾಂಡ್ ಅನ್ನ ಬಿಟ್ಟು ಬೇರೆ ಬ್ರ್ಯಾಂಡ್ಗೆ ಹೋಗುವಂತ ಸಾಧ್ಯತೆ ಇರುತ್ತೆ. ಸೊ ಆದ್ರಿಂದ ಇಲ್ಲಿ ನಂದಿನಿ ಬ್ರ್ಯಾಂಡ್ ನ ಹಾಲುಗಳು ಮಾರಾಟ ಕಡಿಮೆ ಆಗುವಂತ ಸಾಧ್ಯತೆ ಇರುತ್ತೆ. ಸೊ ಆಗ KMF ಗೆ ಇಲ್ಲಿ ನಷ್ಟ ಕೂಡ ಉಂಟಾಗುವಂತಹ ಸಾಧ್ಯತೆ ಇದೆ. ನೋಡೋಣ ಇದು ಮುಂದಿನ ದಿನಗಳಲ್ಲಿ ಯಾವ ಒಂದು ಮಟ್ಟಕ್ಕೆ ತಲುಪುತ್ತೆ ಅನ್ನುವಂಥದ್ದನ್ನ ವೆಯ್ಟ್ ಮಾಡಿ ನೋಡೋಣ. ಸೊ ಇದಿಷ್ಟು ಸದ್ಯಕ್ಕೆ ಇರುವಂತಹ ಲೇಟೆಸ್ಟ್ ಅಪ್ಡೇಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.